ಅವಳು ನಿಂತ್ಕೊಂಡಾಗ ಹೋದ್ರೆ ಲೈಟ್ ಯೂಸ್ ಮಂದಿ ಮೇಲೆ ಬೀಳ್ತದ. ಇಡಂಬಾದ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮಸೇನನೇ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಎಲ್ಲಿಯವರೆಗೂ ಸೈರಿಸಬೇಕು ಮಾತ್ರ. ಅಲ್ಲಿವರೆಗೂ ನನ್ನ ಗತಿ ಪ್ರಿಯ ಹೇಳ್ಬಿಡಿಕೆಯು
ಹಚ್ಚುವೆ. ಇವನ ಹಲ್ಲುಗಳನ್ನು ಕಿತ್ತಿ ಪ್ರಾತಿನಿಧ್ಯ ಮಾಡಿ ನಿನ್ನ ಶಿರದ ಮುಡಿಯನ್ನು ಹಚ್ಚುವೆ. ಅದುವರೆಗೂ ಚಿಂತೆ ಬಿಟ್ಟು ಸಂತೋಷ ಚಿತ್ತವಾಗಿ ಕಾತೆ ಸದ್ಗುಣವಂತೆ. ಕನಕಗಿರಿ ನಾಗರಾಜ್ ಅವರು ಬೆಳ್ಳಿ ಬ್ರಾಸ್ಲೆಟ್ ಅನ್ನ ಭೀಮಸೇನ ಪಾತ್ರಕ್ಕೆ ಆಯ್ಕೆ ಮಾಡುತ್ತಾರೆ. ಮೂರು ಲೋಕದ ಗಂಡನಾದ ಪ್ರಾರ್ಥನೆ ಅರೆ ಕಾಂತಾಮನೆ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಅಣ್ಣನ ಕಣ್ಣಿನಲ್ಲಿ ಸಿಲುಕಿರಬೇಕಾದರೆ ಸುಮ್ಮನೆ ಇರಬೇಕಾದ ಕಾಂತಾಮನೆ. ಕಾಂತಾಮನೆ, ಹೇಳುವೆನೆ ಕೇಳು. ಅದೇನ್ ಚೆನ್ನಾಗಿ ಗೂಢ ನೇ ಬಿಡಿಸು ಎನ್ನಯ ಚಂದಿರ ವದನೆ ಅರಣ್ಯನೇ ಚೆನ್ನಾಗಿ ಹೇಳು. ಅರಣ ಪಕ್ಷಗಳು ಲಕ್ಷಣವಾದ ಗರಡ ಪಕ್ಷಿಯ ಮುಂದೆ ನಿಲ್ಲುವುದೇ. ಗರಡ ಪಕ್ಷಿಯ ಮುಂದೆ ಸರ್ಪವು ತನ್ನ ದರ್ಪವನ್ನು ಪಡಿಸುವನ ನಿಪ್ಪರದ ಅಂಬರಿಸುವ ಪುನೆಯ ಮುಂದೆ ಮರದಿಂದ ತರಿಸುವನ ಟುಕ್ಕರದಿಂದ ಕೋದಂಡಮ ಮೂಡಿ ಕೌರವರನ್ನು ಆಸೆಪಡಿಸಿ ದಿಕ್ಕಿ ದಿಕ್ಕಿಗೆ ಮಾಡಿಸಿ ಬರುವ ನೋಡು ದ್ರೌಪದಿ ಅನ್ನ ಪ್ರಾಣಸತಿ. ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. Thank you.
ಹೇಳಬೇಕು. ಹಾ, ಅಯ್ಯೋ, ಈ ಭಂಡನು ಬಾಳಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ತಪ್ಪಿಸಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ಅನಂತ. ಆಹೇ ಪದ್ಮಗಳ ಯೋಚನೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸಿದ್ಧವಾಗಿ ಗಾಳದಲ್ಲಿ ಬಿದ್ದು ಬಳಲಿಕೆಯಿಂದ ಎತ್ತುಬಾರದ ತಾನೆಯಂತೆ ಸುತ್ತಾತ್ಮಕರಾದ ಅಣ್ಣನ ಆಜ್ಞೆಯಲ್ಲಿ ಬಿದ್ದಿದೆ. ಆದ ಕಾರಣ ಈ ದಿನ ಪ್ರಸಿದ್ಧವಾದ ಪರಾಕ್ರಮವು ಇದ್ದರೂ ಆರ್ಥಿಕವಿಲ್ಲದೆ ನಷ್ಟವಾಗಿತ್ತು. ಅದೇ ರಮಣೆ ಎಲ್ಲವಾಗಿತ್ತಂದರೆ ಕೂಗಿಯಂತೆ ಎಲ್ಲಿ ಒತ್ತರು ಎಲ್ಲವರ ಕೊಂದುಬಿಡುವರು. ಈ ಮಾತು ಸುಳ್ಳನ್ನ ಪಲ್ಲವವಾದಿ ಅನಕೀರವಾದಿ.
ಸತಿಯಾದ ಪಾಂಚಾಲಿಯ ಮಾನಭಂಗ ಮಾಡುವೆ ನೋಡ. ಎಲ್ಲ ಉದ್ದಂಡ ಪರಾಕ್ರಮವನ್ನು ಬಿಟ್ಟು ಬಿಡ. ಹಿಂದಕ್ಕೆ ಏಕಚಕ್ರಪುರದಲ್ಲಿ ಕೈಯಲ್ಲಿ ಕೊಬ್ಬರಿಗೆ ಹಿಡಿದು ಮನೆ ಮನೆಗೆ ತಿರುದುಂಡದ್ದು ಯಾರು ಕಾಣರ? ಆ ವಿಷಯ ಈಗ ಏಕಕ್ಕೆ ಅನ್ನವಂ ಕಾಣದೆ ಬ್ರಾಹ್ಮಣರ ಮನೆಯಲ್ಲಿ ಕುಟ್ಟಿದ್ದು ನಲ್ಲುವನ್ನು ತಿಂದು ಜೀವಿಸಿದ್ದು ಯಾರು ಅರಿಯರು? ಇದನ್ನು ತಿಳಿಯದೆ ಬಲ್ಬಲಾಟೆನೆಂದು ಹೇಳುವ ಎಲ್ಲ ಕುಲ್ಲ ಮುರಿದಿದ್ದು ಬಿಡೋದು ನೋಡಿ ನಿನ್ನ ಬಾಯಲ್ಲಿರುವ 32 ಅಲ್ಲ ಅಲ್ಲ ತಿಂಡಿ ಬಾಕನಾದ ಲಂಡ ಭೀಮನೇ, ನೀವು ಪಾತಕರು ನಿನಗಿಷ್ಟು ವಿಧವಾದ ಕೋಪವಿದ್ದರೆ ಇಂದುಳಿರೆ ಕೊಂದು ಹಾಕಿ ನಿನ್ನ ವೈರಿಯಾದ ಕೌರವವನ್ನು ಸಂಹರಿಸಿ ಈ ಧನವು ಈ ರಾಜವೀರನಿಗೆ ಮರೆಯಬಹುದು. ಹೀಗೆ ಮಾಡಬೇಕಾದರೆ ನೋಡು, ಇಲ್ಲವೇ ಕೌರವವನ್ನು ಕೊಲ್ಲುವುದಕ್ಕೆ ಎಷ್ಟು ಮಾತ್ರಕ್ಕೂ ಅಪ್ಪಣೆ ಕೊಡಲಾದ ಶೇಖರ ರೈಸುಕು ಪಾತುರ
ಕೇಳಿ ಜಗ್ಗನ್ನು ಬಂದ ಕಾರ್ಯವು ಮುಕ್ಕುಸಿ ತಲೆ ತಗ್ಗಿಸಿ ಬಗ್ಗಿ ಬಗ್ಗಿ ಕುತ್ತಿಗೆ ಕತ್ತರಿಸಂದು ತತ್ತರಗೊಂಡು ಎತ್ತತ್ತರ ನೋಡಿದ ನಿಮ್ಮ ಚಿತ್ತಕ್ಕೆ ಧರ್ಮರಾಯನ ತಮ್ಮಂದಿರು ಧರ್ಮ ತಪ್ಪದವರು. ಅಯ್ಯೋ ಅಣ್ಣನನ್ನು ಕೊಲ್ಲುವ ಘಾತಕ ರಾಜವ ಶಿವ ನೀತಿ ಮಾತು ಖ್ಯಾತಿರಿಂದ ತಿಳಿದು ಶ್ರೇಷ್ಠ ಅಣ್ಣನ ತಂದೆಯ ಸಮಾನವೆಂದು ಹೇಳುವರು. ಅಯ್ಯೋ ಇಂಥ ಅಣ್ಣನನ್ನು ಕೊಂದು ಪಾಪವನ್ನು ಕಟ್ಟಿಕೊಂಡು ಸಾರ್ಥಕವೇನೋ. ಎಷ್ಟು ದಿನ ಬಾಳಬೇಕು ಹೊರಮಿಸದೆ ಪೂರ್ವ ಜನ್ಮದ ದುರ್ಮಾರ್ಗತನ ಮಾಡಿ ತಾವು ಸೃಷ್ಟಿ ಸನ್ನುತ ನಿಷ್ಠ ಗರಿಷ್ಠರು ನಿಷ್ಠ ಸಂತುಷ್ಟ ವಿಶಿಷ್ಟರು ಸತ್ಯ ಗುಣ ಶ್ರೇಷ್ಠರು. ಧರ್ಮರಾಯ ನಮ್ಮ ಹೆಸರು ಭೂತಳದೊಳೆ ಪ್ರಖ್ಯಾತಿ ಆಯಿತು. ರಾಜಾದಿರಾಜನ ಅಣ್ಣ ಮಾಡುವೆ ಭಿನ್ನ ಭಾವನೆಯನ್ನು ಚೆನ್ನಾಗಿ ಲಾಲಿಸು. ಪ್ರಸನ್ನನಾಗಿ ಮುನ್ನಿನಂತೆ ಕಿತ್ತಿ ಮಾಡದೆ ಕಂಡು ತೆಗೆದು ಹೋದ ತಾಂಡಗಳಿಗೆ ದಂಡಿಯಾಗಿ ತಿಂಡಿ ಕೊಟ್ಟು ಬಾ ತಮ್ಮನೆಂದು ಸಮ್ಮತದಿಂದ ಒಂದು ಅಪ್ಪಣೆ ಕೊಟ್ಟು ಕಳಿಸಬಾರದು ಎಂಬುದನೆಯ ತಿಳಿಯದನ್ನು ಆಹೋ ದುಶ್ಯಾಸನ, ಅಣ್ಣನಾದ ದುರ್ಯೋಧನ ಈ ಕೂಳ್ಳ ಪಾಂಡವರ ದಾಳಿಯ ಮಡಗಿಸಿ ಹೇಳಿದ ಮಾತುಗಳನ್ನು ಕೇಳಿಕೊಂಡು ಅವರು ಕೊಟ್ಟ ಬಟ್ಟೆಗಳ ಮುಟ್ಟುಕೊಂಡು ಕೊಟ್ಟ ಸಂಬಳಗಳನ್ನು ತೆಗೆದುಕೊಂಡು ಹತ್ತಿನಲ್ಲಿ ಸಿದ್ಧವಾಗಿದ್ದರೆ ಮಹತ್ಫಲ ಉಂಟಾಯ್ತು. ಇಲ್ಲವಾದರೆ ಕಟ್ಟು ಮಾಡಿ ಸೆಳೆಲಿಟ್ಟು ಬಿಡು. ಪಾಪಿಯಾದ ಭ್ರಷ್ಟ ಎಂಗಳಿ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ಸೆಳೆದು ಬಿಡು. ಮಾನವನ್ ಸೂರ್ಯ ಮಾಡು ತಮ್ಮ, ಇದೇ ನಿನಗೆ ನೇಮ. ಆಹೋ ಅಗ್ರಜನಾದ ದುರ್ಯೋಧನ, ಆಹೋ ಅನುಜನಾದ ದುಶ್ಯಾಸನ, ನಿನ್ನ ಇಷ್ಟದಂತೆ ಆಗಲಿ. ಈ ಕ್ಷಣದಲ್ಲಿ ದ್ರೌಪದಿ ಮಾನವನ್ನು ನಮಗೆ ಖಂಡಯಾಗಿದ ಈ ಮಾತು ಸಹಜ. ಅಹೋ ಲಕ್ಷ ಜನರು ಮುತ್ತಿನ ಮಣಿಯಂತೊಪ್ಪುವ ತಮ್ಮ ದುಶ್ಯಾಸನ, ಅಗ್ರಜನಾದ ಕೌರವೇಂದ್ರ ಭ್ರಷ್ಟ ಎಂಗಳಿ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ತಟ್ಟನೆ ಸೆಳೆದು ಈ ಸಭಾಂತರಂಗದಲ್ಲಿ ದ್ರೌಪದಿಯನ್ನು ಬಂದು ಮಾಡಿಬಿಡು. ಖಂಡಿಯ ತಮ್ಮ, ಇದೇ ನಿನಗೆ ನೇಮ. ಎಲ್ಲ ಚಡಚ ಕಂದಿಯಾದ ದ್ರೌಪದಿ, ನೀನೇತಕ್ಕೆ ಚಿಂತಿಸುತ್ತಿ? ನಮ್ಮ ಅಣ್ಣನ ಆಜ್ಞೆ ಕೇಳಿದೆ ಜಾಗೃತಿ. ಏನಂತ ಮಗಳನು? ನೀನು ಹುಟ್ಟಿದ ಪೀತಾಂಬರವನ್ನು ದಟ್ಟನೆ ಸೆಳೆದು ಬಿಡುವನು. ಬಳಿರೇ ನೀನು ಹುಟ್ಟಿದ ಪೀತಾಂಬರವನ್ನು ದಟ್ಟನೆ ಸೆಳೆದು ಬಿಡುವನು. ಅಷ್ಟವಂತ ಮೈರಿಗಳನ್ನು ಕಟ್ಟಿದವನ ಮಾಡಿ ಗಗನ ಮಂಡಲಕ್ಕೆ ಹೋಗಿವನು. ನಮ್ಮಣ್ಣನ ಮರ್ಯಾದೆ ಕಳೆದ ನಾರಿ ವೈಯಾರಿ ಮೊದಲ ಕಟಾರಿ ಇಡೀ ನಮ್ಮಣ್ಣನ ಪಟ್ಟಣದಾರಿ. ಯಾಕೆ ಪುಟ್ಟಿದೇವೆ ಕ್ಷತ್ರಿಯರಾಗಿ ಭೂಮಿಯೊಳು ಸಾಗಿಸಿ ಶೌರ್ಯವ
ಗೊತ್ತು ಬಿಡು. ನೋಡಿರೇ ನೋಡು ಪ್ರೌಢಮತಿಯ ದ್ರೌಪದಿ, ನಿಮಗೆ ಭೀಮೇಶನ ಕೃಪೆ ಇಲ್ಲದಾಯ್ತು ಕಾಕತಿ. ದೇವ ಶ್ರೀಹರಿ, ಈ ದುರ್ಮಾರ್ಗನು ಎನ್ನ ಪಟ್ಟು ಚಿತ್ತಾಂಬರವನ್ನು ಸೆಳೆಯುತ್ತೇನೆಂದು ಉಳಿಯುತ್ತಿರುವುದು. ಇಂಥ ಸಮಯದಲ್ಲಿ ನೀನೇ ಮುರಿದರೆ ಎನ್ನ ಗತಿ. ಎನ್ನ ಮಾನಭಿಮಾನವನ್ನು ನೀನೇ ಕಾಪಾಡು ದೇವ ದೀನಬಾಂಧವ. ಓ ಶೇಷ ಶಯನ ಈ ತರುಣಿ ಮಣಿ ಪರಿಪರಿಯಿಂದ ಕಳೆದ ಕಾಲಕ್ಕೂ ಉತ್ತಮ ಉತ್ತದೇವರು. ಇನ್ನು ನಾನು ದಾವ ರೀತಿಯಿಂದ ಬೈಡಮಂಗಲ ಅಡ್ಡಲ್ಲ. ಈ ತರುಣಿ ಮಣಿ ವಸ್ತ್ರವು ಎಷ್ಟು ಸೆಳೆದರು ದೊಡ್ಡ ಬೆಟ್ಟದಂತ ಕಟ್ಟಡ ಬಿಟ್ಟು ನಿಟ್ಟಾಗಿ ಬಿದ್ದರು. ಎಷ್ಟು ಸೆಳೆದರು ಶ್ರೇಷ್ಠ ಉಡನೆ ಮಹಾಸೂರನಾದ ಸಹೋದರನೇ, ಅಣ್ಣನಾದ ದುರ್ಯೋಧನ, ಈ ನಾರಿಯು ಕಪಟ ನಾಟಕ ಪೂಟಕ ವಿದ್ಯೆಗಳು ಪಠಿಸುವಳು. ಈ ವೈಯಾರಿಯು ಸುಳ್ಳು ನುಡಿಯುವಳು. ಅಪ್ಪರದಿ ನಿಬ್ಬರದಿ ಇವಳನ್ನು ತಪ್ಪಿಸಿಕೊಂಡು ನಮ್ಮ ಅರಮನೆಗೆ ನಡೆಯೋ ದುಶ್ಯಾಸನೇ ಅತಿ ಬೇಗನೆ. ಆಹೋ ಅಣ್ಣ, ಆಹೋ ತಮ್ಮ, ಅಣ್ಣನಾದ ದುರ್ಯೋಧನ, ಆಹೋ ತಮ್ಮನಾದ ದುಶ್ಯಾಸನ, ಏನು ಹೇಳಲಿ ಇಂದಿನ ಕದನ? ಅದೇನು ತಮ್ಮ? ಈ ದ್ರೌಪದಿಯು ತೀರೆಯಂ ತಿಳಿಯುವಾಗ ಎನ್ನ ಜೀವ ಹೇಗಾಯ್ತು ಎಂದರೆ, ಅದೇಗಾಯ್ತು ತಮ್ಮ? ಕತ್ತರಿಸಿ ಕಳ್ಳವಳಿಸಿ ನೀರಿನ ಆಯಾಸದಿಂದ ದೇಹವು ದಾಗವಂಟಿಸಿದ ತೋರಿತೋ ಯಾವಾಗ ಭೀಮೇಶನ ಕೃಪೆ ಎಲ್ಲದಾಯ್ತು ಅಣ್ಣಯ್ಯ. ಇದೇನು ಆಶ್ಚರ್ಯ. ಆಹೋ ಅನುಜ, ಈ ಪಾಂಚಾಲಿಯ ಸೀರೆಯು ಬೆಟ್ಟದಂತೆ ಬಿದ್ದಿದ್ದನ್ನು ಕಂಡು ಭಯಪಟ್ಟು ಎನ್ನ ಮುಂದೆ ಹೇಳುವೆಯ? ಹಾಗಾದರೆ ಈ ಪಾಂಚಾಲಿಯನ್ನು ನಮ್ಮ ಅರಮನೆಯ ದಾಸಿಯರಲ್ಲಿ ಸೇರಿಸು. ಕಂಡಿಯ ಅನುಜ, ಈ ಮಾತು ಸಹಜ. ಅಜ್ಞಾತವಾಸದಲ್ಲಿ ಪುನಃ ನಿಮ್ಮ ರೂಪಗಳು ಕಂಡರೆ ಮತ್ತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು. ಬೇಗನೆ ಅರಣ್ಯವಾಸಕ್ಕೆ ನಡಿ ನಡಿ ಧರ್ಮನಂದನ. ಇದೇ ನಿನಗೆ ವಾಗ್ದಾನ. ಪ್ರೀತಿಯ ಸತಿಯಾದ ಪಾಂಚಾಲಿಯೇ, ನಾವು ರಾಜಾಜ್ಞೆಯಂತೆ ನಡೆದುಕೊಳ್ಳಬೇಕು. ಅದೇ ನಮ್ಮ ಧರ್ಮವು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಅರಣ್ಯವಾಸಕ್ಕೆ ಹೋಗಬೇಕು. ಅಂದಾದಿಗೆಯ ಮಗ ಕಾಣಕಲ್ಲ.
ಕಾಂತೆ ಇಲ್ಲ ನೋಡಿ ಇಲ್ಲ. ಅಹೋ ಉದೇಶ್ವರ, ಹೇ ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ಅದು ಯಾತಕ್ಕೆ ಬೇಕು ಕಾಂತೆ? ಹೋಗುವ ವಿಚಾರವನ್ನು ತಿಳಿಸಲೇಬೇಕು ವಲ್ಲಭ. ತಿಳಿಸಿದಿಲ್ಲ ಕಾಂತೆ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಭೂಲೋಕದ ಮಹಾವೀರ, ಭಾರತದ ದುರ್ಧೇರ, ಸುಂದರ ಪ್ರಿಯ, ತಿಳಿಸೋ ಪಯಣದ ವಿವರ. ಅಹೋ ಪ್ರಿಯ, ಹೇ ಪ್ರಿಯೆ, ಕರದಲ್ಲಿ ಖಡ್ಗವನ್ನು ಹಿಡಿದು ಧನುರ್ಧಾರಿಯಾಗಿ ಸತ್ಯನಾದ ಎನ್ನ ಮುಂದೆ ಯಾವ ವಿಚಾರವನ್ನು ಹೇಳದೆ ಹೋಗುವುದೆಲ್ಲಿಗೆನಲ್ಲ ಕೇಳು ಸತಿಯಳಿಸೋಲ್ಲ. ಹೇ ರಮಣೆ, ಅಹೋ ರಮಣ, ದೈತ್ಯಾವನಕ್ಕೆ ಘೋಷ ಯಾತ್ರೆಯಿಂದ ಹೋಗಿ ಪಾಂಡವರಿಗೆ ಎನ್ನ ಹಮಿತ ಆಭರಣ ರತ್ನಸ್ಥಿತ ಮುತ್ತು ಮೀರತ್ನಗಳಿಂದ ಅಲಂಕೃತರಾಗಿ ಎನ್ನ ಸಾಮ್ರಾಜ್ಯ ವೈಭವಾತಿಶಯಂ ಕಂಡು ಮರಗುವಂತೆ ಮಾಡಿ ದೈತ್ಯಾವನದ ಠಾಣೆ ಹೂಡಿ ಘೋಷಯಾತ್ರೆಗೆ ಶೀಘ್ರವಾಗಿ ಹೋಗಬೇಕು. ಕಂಡಿಯ ರಮಣೆ, ಸಿದ್ದೇಶ್ವರ, ಘೋಷಯಾತ್ರೆಗೆ ಹೋಗುವನೆಂದು ಹೇಳಿದೀಯಾ? ಹೌದು ಸುಂದರಿ. ಘೋಷಯಾತ್ರೆಗೆ ಒಂಟಿಯಾಗಿ ಹೋಗುವೆಯಾ? ಹೌದು ಕಾಂತೆ. ಅರಮಂದಿರದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ನೀನು ಒಂಟಿಯಾಗಿ ಹೋಗುವೆಯಾ? ಹೌದು ಕಾಂತೆ. ಬೇಡ ಕಾಂತ. ಅದು ಯಾತಕ್ಕೆ ಬೇಡ ಕಾಂತೆ? ಅರಮಂದಿರದಲ್ಲಿ ನಿನಗೆ ಏನೇನು ಸಿದ್ಧತೆಗಳನ್ನು ಮಾಡಿದವೆನು ಗೊತ್ತೇ? ಅದೇನು ಸುಂದರಿ? ಹಾಗಾದ್ರೆ ಹೇಳಿವೆನು ಕೇಳು. ಚೆನ್ನಾಗಿ ಹೇಳು ಸುಂದರಿ. ಸಿಂಧು ಸಿಂಧೂರ ಮಲ್ಲಿಗೆ, ಸಂದೇಹ ಮಳೆ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ, ಸಂದೇಹ ಮಳೆ ಮಲ್ಲಿಗೆ.
ಗೊತ್ತುಂಟಲ್ಲ, ಹಾ, ಘೋಷ ಯಾತ್ರೆಗೆ ಹೋಗುವ ಸಮಯದಲ್ಲಿ ಒಂಟಿಯಾಗಿ ಹೋಗಬಾರದು, ಅದೇ ಯಾತಕ್ಕೆ ಹೋಗಬಾರದು ಸುಂದರಿ? ಜೊತೆಗೂಡಿ ಎನ್ನನ್ನ ಕರೆದುಕೊಂಡು ಹೋಗು ಕಾಂತ ಗುಣವಂತ. ಅಹೇ ಬಾಸುರಂಗಿಯಾದ ಭಾನುಮತಿಯೇ, ನಿನ್ನ ಮನಸ್ಸಿನ ಪರಿಯೆಲ್ಲ ನಾಂಬಲ್ಯನ ಹಾ, ಪಲ್ಲವಾದರೆ ಮನ ಹರಸವಾಗುವಂತೆ ವನ ವಿಹಾರಕ್ಕೋಸ್ಕರ ದೈತ್ಯಾವನಕ್ಕೆ ಘೋಷ ಯಾತ್ರೆಯಿಂದ ಹೋಗಿ ಎನ್ನ ಶ್ರೀ ಸಾಮ್ರಾಜ್ಯವನ್ನು ಪಾಂಡವರ ಸತಿಯಾದ ದ್ರೌಪದಿಯನ್ನು ನೋಡಿ ಮರುವಂತೆ ಮಾಡಿ ಹಾ. ಪರಿಪರಿಯಿಂದ ಪರಿಹಾಸ್ಯ ಮಾಡಿದರು. ಶೀಘ್ರವಾಗಿ ಪ್ರಯಾಣ ಮಾಡಲಾರೆ, ಪನ್ನಗನಿಬೇಡಿ. ಚಿತ್ರಸೇನ ವಲ್ಲಭ, ಒಲ್ಲದೆ ಹಾಗಾದ್ರೆ ನನ್ನನ್ನ ಕರೆದುಕೊಂಡು ಹೋಗುವೆಯಾ? ಸಹಜವಾಗಿ ಕರೆದುಕೊಂಡು ಹೋಗಬೇಕಂತೆ. ಬಹಳ ಸಂತೋಷವಾಯಿತು ನನಗೆ, ಬಹಳ ಸಂತೋಷವಾಯಿತು. ಹೌದೇನು ಸುಂದರಿ? ನಿನ್ನ ಜೊತೆಗೂಡಿ ನಾನು ಬರುವೆನೆಂದು ನನಗೆ ಉಲ್ಲಾಸವಾಯಿತು. ಆಗಲ್ಲ ಸುಂದರಿ. ಬಾರೈ ಮಗ. ಕಾಂತ, ಕಾಂತೆ, ಇದೇ ಸಂತೋಷಕ್ಕೆ ನಿನಗೆ ಪ್ರೀತಿಯನ್ನು ನೀಡಲೇ? ಆಗಲ್ಲ ಸುಂದರಿ. ಹೇಳಲೇ? ಹೇಳ ಸುಂದರಿ. ಕೇಳುವೆಯಾ? ಅದೇ ಚೆನ್ನಾಗಿ ಕೇಳ ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳ ಸುಂದರಿ. ಸಜ್ಜನತ್ವಂ ತೋರುತ್ತಾ ನಮ್ಮ ಸೇನಾ ಸಮೂಹವನ್ನು ದೈತ್ಯಾವನಕ್ಕೆ ಜಾಗೃತಿಯಿಂದ ಘೋಷ ಯಾತ್ರೆಯಿಂದ ಹೋಗಬೇಕು. ಸೇನಾ ನಾಯಕರಿಗೆ ಮತ್ತು ಚತುರಂಗ ಬಲಕ್ಕೆ ಆಜ್ಞೆಯನ್ನು ನೇಮಿಸುವ ಖಂಡಿಯ ರವಿನಂದನ ಇದೇ ನಿನಗೆ ಪ್ರಾರ್ಥನಾ. ಆಹೋ ಕುರುಕುಲ ಚಕ್ರವರ್ತಿಯಾದ ಕೌರವೇಂದ್ರ, ಆಹೋ ಕರ್ಣ, ಆ ದೈತ್ಯಾವನಕ್ಕೆ ಘೋಷ ಯಾತ್ರೆ ನೆವದಿಂದ ಹೋಗಿ ಪಾಂಡು ಪುತ್ರರಿಗೆ ಯಾವ ವಿಧದಿಂದಲಾದರೂ ಕಷ್ಟಪಡಿಸಿ ನಷ್ಟವಾದ ರೀತಿ ಮಾಡಬೇಕು. ಅಹೋ ರಾಜ, ಆಹೋ ಕರ್ಣ, ಬಡಿರೇ ಇದರ ಉಪಾಯವೇನು? ನಿನ್ನ ಮನಸ್ಸಿನ ತಾತ್ಪರ್ಯವನ್ನು ಎನ್ನ ಮುಂದೆ ಹೇಳುವುದು ಸಾಂದ್ರತೆಯದು. ಆಹೋ ಸಕಲ ಗುಣಗಣ್ಯನಾದ ರಾಜೇಯನ ಆಲೋಚನೆ ಏನೆಂದರೆ, ಅದೇನು ರಾಜ? ಪಾಂಡವರ ಸೌಖ್ಯಕ್ಕೆ ಕಷ್ಟ ತೋರುವ ಪ್ರಕಾರ ದೈತ್ಯಾವನಕ್ಕೆ ಘೋಷ ಯಾತ್ರೆಯಿಂದ ಹೋಗಿ ಎನ್ನ ಸಿರಿ ಸಾಮ್ರಾಜ್ಯವನ್ನು ಪಂಚ ಪಾಂಡವರಿಗೆ ಕಂಡು ಕಡಿಮಿಡುಕುವಂತೆ ಮಾಡಿ ತೆರಳತೆಗಳ
ಕಡಿದು ಪುಷ್ಪಾಂಗಗಳನ್ನು ಮುರಿದು ದೇವಾಲಯಗಳನ್ನು ಕೆಡಿಸಿ ಸರೋವರದ ಸೋಪಾನವನ್ನು ಕಿತ್ತಿ ವನಭಂಗವನ್ನು ಮಾಡಿ ಪಾಂಡವರಿಗೆ ನಿಮ್ಮ ವನವನ್ನು ನಾಶಗೊಳಿಸಿದರೆಂದು ಗಂಧರ್ವರಿಗೆ ಹೇಳಿ ಪಾಂಡವರಿಗೂ ಮತ್ತು ಗಂಧರ್ವರಿಗೂ ಕಲಹವಿಟ್ಟು ಬರಬೇಕೆಂದು ಯೋಚನೆ ಮಾಡಿದನು. ಕಂಡಿಯ ರವಿನಂದನ ಗುಣ ಸದ್ಗುಣ ಬಹಳ ಬಹಳ ಶ್ರೀಯೋಧನ, ನಿನ್ನ ಸರಿ ಆಲೋಚನೆ ಮಾಡುವರಿ ಧರಣಿಗಳು ಕಾರಣ. ಮತ್ತೆನ್ನ ಕಾರ್ಯವನ್ನು ಬಿತ್ತರಿಸುವ ನಮ್ಮ ಪರಿವಾರದವರೆಲ್ಲರೂ ವಿಸ್ತಾರವಾದ ವಸ್ತುಗಳಿಗಿಂತಲೂ ಶಿಸ್ತಾದ ಪಟ್ಟು ಪಿತ ಮರದಿಂದಲೂ ಜಗಜಗಿಸುವ ರತ್ನ ದೀಪಾರಂಭಗಳಿಗಿಂತಲೂ ಶೃಂಗಾರವಾದ ವಸ್ತುಗಳಿಗಿಂತಲೂ ಅಲಂಕಾರವಾಗಿ ಬರುವಂತೆ ಹೇಳ. ಅಹೋ ರಾಜ ಬಳಿರೇ ಕಾರ್ಯವನ್ನು ವಿಸ್ತರಿಸುವ ರಾಜ ಸಾಂದ್ರಗಡ ತೇಜ. ಅಹೋ ಕುರುನಂದನ, ನೀಲಕಂಠನು ಪಾಂಡವರು ದಯವಿಟ್ಟು ರಕ್ಷಿಸುವನಂತೆ ನೋಡಬಾರದಕ್ಕೆ. ಅದು ಏತಕ್ಕೆ ರಾಜ? ಇಂದಿನ ದಿನದ ರೀತಿಯಿಂದ ಪಾಂಡವವನ್ನು ಮೋಸಪಡಿಸಿ ಗಾಸಿ ಮಾಡಬೇಕು. ನಮ್ಮ ಚತುರಂಗವನ್ನು ನಡೆಸುವ ಕಂಡಿಯ ರವಿನಂದನ ಅದೇ ಇನ್ನೇತಕ್ಕೆ ತಡ ನಮ್ಮ ರಾಜನ ಆಜ್ಞಾದು ಘೋಷಯಾತ್ರೆಗೆ ಚೂಟಿ ನರಕವನ್ನು ಬಿಡಿಸೋರಕ್ಕೆ ಘೋಷಯಾತ್ರೆಗೆ ಎಂದೆಂದು ಕರೆದುಕೊಂಡು ಹೋಗುವೆನೆಂಬ ವಿಚಾರವನ್ನು ಕೇಳಿ ಮನಸ್ಸಿಗೆ ಉಲ್ಲಾಸವಾಯಿತು. ಅರಮಂದಿರಕ್ಕೆ ಹೋಗಿ ಪಟ್ಟು ಪಿತಾಂಬರವನ್ನು ತೊಟ್ಟು ಬರುವೆನು. ನನಗೆ ಅನುಮತಿಯನ್ನು ನೀಡು ಕಾಂತ ಮಹಾಬಲವಂತ. ಘೋಷಯಾತ್ರೆಗೆ ಜಾಗ್ರತೆಯಿಂದ ತೆರಳು. ನಿಮ್ಮ ನಿಮ್ಮ ಕುಟುಂಬ ಸಮೇತರಾಗಿ ತೆರಳಿದೆ. ಅಹೋ ಅಶ್ವತ್ಥಾಮ, ಕೃಪಾಚಾರ್ಯ, ದ್ರೋಣ, ಶಕುನಿ, ಶಲ್ಯ ಮೊದಲಾದವರ ದೈತ್ಯಾವನಕ್ಕೆ ಘೋಷಯಾತ್ರೆಯಿಂದ ಜಾಗ್ರತೆಯಿಂದ ತೆರಳಿದೆ. ನಿಮ್ಮ ನಿಮ್ಮ ಕುಟುಂಬ ಸಮೇತರಾಗಿ ಹೇಳ್ರಿ. ಎಲ್ಲ ಸಾರಥಿ ಸತ್ವಚಾರ ಮಂಗಳಂ ಪಿಡಿದು ಜಯ ಭೇರಿನಾದ ಒಮ್ಮಡಿಸು, ಯಗ್ಗಾಳಿ ಬೋರ್ಗಾಳಿಯ ಮುಂದೆ ನಡೆಸು, ಸಕಲ ಪರಿವಾರವನ್ನು ನಡೆಸು, ಕಲಸ ಕನ್ನಡಿಯ ಮಿಡಿಸು, ಪತಿ ಯಂತ್ರಿಯರಂ ಕರೆಸು, ಮಾರಂಗನೆಯರಂ ಬರಬೇಡು ಸಾರಥಿ.
ಬಹಿರಯ್ಯಲೈ ಮನ್ನವ ದೇವಾ ಬೃಹದ್ಬಲಶಾಲಿ ಎಂದೆನಿಸಿದ ಸಲ್ಲಲಿತ ಮಾತೆಯನ್ನೆಯ ಕರಪಲ್ಲೋದಳ ಬಿಲ್ಲಂ ಸೇರಿಸಿ ಸಿಂಹಧ್ವನಿಯನ್ನು ಎಸಗಿದ ಮಾತ್ರದ ಯಾವದ್ವರ ಭೂಭಾರರು ಕಲ್ಲಣಗೊಂಡು ನಿಲ್ಲಲಾರದೆ ದಿಕ್ಕು ದಿಕ್ಕಿಗೆ ಹಿಡಿಯುವುದು ದೇವಾ ಎಂತ ಪಟುತ್ತರ ಪರಾಕ್ರಮ ನಾಡಿದ್ದ ಅವರಿಗೆ ವಂದನೆ ಮಾಡಿ ಮಾತನಾಡಿಸುವುದಕ್ಕೆ ಓಹೋ ದೇವ ನಾವುದಾರೆಂದರೆ ಪ್ರಥಮದಲ್ಲಿ ಸೂರ್ಯನಿಗೆ ಅರುಣನೇ ಸಾರಥಿ, ಶಂಕರನಿಗೆ ಬ್ರಹ್ಮನೇ ಸಾರಥಿ, ಭೀಮನಿಗೆ ಭಿಕ್ಷುನೇ ಸಾರಥಿ, ಕರ್ಣನಿಗೆ ಶಲ್ಯನೇ ಸಾರಥಿ, ಅರ್ಜುನನಿಗೆ ಶ್ರೀ ಕೃಷ್ಣನೇ ಸಾರಥಿ. ಆದರೆ ಈ ಬಯಲಾಟಕ್ಕೆ ನಾನೇ ಸಾರಥಿ. ಅದಕ್ಕಾಗಿ ನನ್ನನ್ನು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ. ಭೂಪತಿ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತದ ಸಂಗತಿ. ಉತ್ತರ ಪಟ್ಟಕ್ಕುಲೋತ್ತಮನಾದ ಸೂತ ಚೆನ್ನಾಗಿ ಅದೇನು ದೇವ? ಲೆಕ್ಕವಿಲ್ಲದ ರಿಪುಗಳ ಪಕ್ಕೆಲುಬುಗಳನ್ನು ಮುರಿದಿಟ್ಟು ಬಲ ಬಲ ಮಂಡಲದಲ್ಲಿ ಎದುರುಕೊಂಡ ಬಂಡರ ಮಂಡಗಳ ಈ ಗೋಖಂಡದ ಬಲ ಈ ಕೋಯಿಯನ್ನ ಪಾದ ತುನಿಗಳಿಂದ ಭೂಪತಿ ಕಂಡಗಳ ಮುಂಡು ಭೂತಂಗಳಿಗೆ ದಂಡಿಯ ಗುಣಪಡಿಸುವ ಮಹಾಪ್ರತಿಂಡ ಬಲ ಬಲ ಈ ಚತುರ್ದಶಪೂರ್ಣ ಬ್ರಹ್ಮಾಂಡವನ್ನು ರಕ್ಷಿಸುವ ಶ್ರೀಹರಿಯ ಭೂಪತಿ ಸರ್ವ ಸಾಮ್ರಾಜ್ಯವನ್ನು ಪರಿಪಾಲಿಸುವ ಸಾರ್ವಭೌಮನಾಥೇಂದ್ರ ಮಹಾರಾಜನ ಪ್ರಧಾನಗಳ ಶ್ರೇಷ್ಠ ಚಿತ್ರಸೇನ ಮಹಾರಾಜನೆಂದು ಈ ಭೂಮಿಗೆ ಬೇರೆ ಮಾಡಿಲ್ಲ ಚಿತ್ರಸೇನ ಮಹಾರಾಜರು ತಾವಾದರೆ ಇಂದು ಎಂಬನ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಭೂಪತಿ ಶೃಂಗಾರದಿಂದ ಕಂಗೊಳಿಸುವ ಈ ಅಂಗವಂತಪಕ್ಕೆ ದಿಗ್ವಿಜಯ ಮಾಡಿದ ಕಾರ್ಯಕ್ರಮಗಳಿದೆ ಕೇಳಿದನು ದೇವ. ಭೂಪತಿ ಅಮರಾವತಿಯ ರಾಜನಾಥ ಇಂದ್ರ ಮಹಾರಾಜನ ಆಜ್ಞೆಯಿಂದ ನಮ್ಮ ಉದ್ಯಾನವನದಲ್ಲಿ ಒಪ್ಪುವ ವೃಕ್ಷ ಜಾತಿ ರಕ್ಷಣೆಗಾಗಿ ನೇಮಿಸಿದ ಕಾರಣ ಭರಣವದು ಖಂಡ್ಯ ಸಾಧಿ ತಿಳಿದೇ ಈ ಚಿತ್ರಸೇನ ಸಂಗತಿ ತಿಳಿದು ಭೂಪತಿ. ಮುಂದೇನು ಸಂಗತಿ? ಎಲ್ಲವೂ ಚತುರ್ಮತಿಯುತನಾದ ಸಾರಥಿ ಭೂಪತಿ ಎಲ್ಲ ಮಹತ್ತಿಗೆ ಪ್ರತಿ ಉತ್ತರವನ್ನಾಡಲು ಇತ್ತ ಬರುವಂತವರು ಭೂಪತಿ ಅಮರಾವತಿಯ ಪಟ್ಟಣಕ್ಕೆ ಹೋಗಿ ತಂಡ ಪ್ರಚಂಡ ಬುದ್ಧ ಬಲೋರ್ ದಂಡ ಗಂಡುಗಲಿಗಳ ಗಂಡ ಭೂಪತಿ ಮಂತ್ರಿಯಾದ ಉಗ್ರಸೇನ ಮಧ್ಯೆ ಜಾಗ್ರತೆಯಿಂದ ಇಲ್ಲಿಗೆ ಕರೆ ತರುವಂತ ಸಾರಥಿ ತಮ್ಮಿಸಿದಂತಾಗಲಿ ದೇವ. ತಮ್ಮ